ಈ ರಾತ್ರಿ 2 ಗಂಟೆಯಲ್ಲಿ ಕರೆಕ್ಟಾಗಿ ಜಯನಗರ DCP ಆಫೀಸ್ ಮುಂದೆ 10 ಗಾಡಿಗಳು ಹೋಗ್ತಾವೆ ಕಸಾಯಿಖಾನೆಗೆ ಬನಶಂಕರಿಗೆ. ಹಿಡಿಯಲ್ಲ, ಹಿಡಿದ್ರೆ ನಮ್ಮ ಮೇಲೆ ಕೇಸ್ ಹಾಕ್ತಾರೆ. ಅಲ್ಪಸಂಖ್ಯಾತರನ್ನ ಹೆಂಗೆ ನೋಡ್ಕೋಬೇಕು ಅಂತ ಹೇಳಿ ಬಾಂಗ್ಲಾ ಪೊಲೀಸ್ನವ್ರನ್ನ ಕರ್ಕೊಬಂದು ನಮ್ಮ ಕರ್ನಾಟಕ ಪೊಲೀಸ್ನವ್ರ ಕೈಲಿ ಒಂದ್ಸಲ ಟ್ರೈನಿಂಗ್ ಕೊಡ್ಸೋರು ಗೊತ್ತಾಯ್ತಿತ್ತು. ಇವ್ರು ಹೇಳ್ಕೊಡ್ತಾರೆ, ಹಿಂಗೆ ನೋಡ್ಕೋಬೇಕಪ್ಪ, ಹಿಂದೂಸ್ತಾನ ಗೊತ್ತೇನೋ ಅಂತ. ಎಂಥ ಸಾಂಗು ಯಾವಾಗ ಹಾಕೊಂಡು ಆಡ್ತಿದ್ವಿ, ಆದರೆ ಇವತ್ತು ಹಾಕೊಂಡು ಆಡೋಂಗಿಲ್ಲ. ಇಲ್ಲಿಂದ ಕೇವಲ 3 ಕಿಲೋಮೀಟ್ರಲ್ಲಿ ಅಕ್ರಮ ಕಸಾಯಿಖಾನೆ ಇದೆ. ಅವರನ್ನು ಫ್ರೀ ಬಿಡ್ತಾರೆ. ಅಲ್ಲಿಗೆ ಹೋಗಿ ನಿಲ್ಲಿಸುವ, ಅದನ್ನು ಬಂದ್ ಮಾಡಿಸುವ ತಾಕತ್ ನಮ್ಮಲ್ಲೂ ಇಲ್ಲ. ಅಕ್ರಮವಾಗಿ ಯಾವ ಕಾನೂನು ಬಾಹಿರವಾಗಿ ಬಾಂಗ್ಲಾ ಮುಸಲ್ಮಾನರು ಈ ದೇಶದ ಒಳಗಡೆ ಬಂದು ಸೇರಿದಾರೋ, ಬೆಂಗಳೂರಿನೊಳಗಡೆ ಎಲ್ಲೆಲ್ಲಿ ಇದ್ದಾರೋ ಅವರನ್ನು ನೀವು ಹೊರಗೆ ಹಾಕಿದ್ರೆ ಒಳ್ಳೇದು. ಇಲ್ಲಾಂದ್ರೆ ನಾವು ದೇಶಭಕ್ತರು ಹೊರಗೆ ಹಾಕಬೇಕಾಗುತ್ತೆ. 100% ಕಾನೂನಿನ ಚೌಕಟ್ಟಿನಲ್ಲಿ ಹೊರಗಡೆ ಹಾಕ್ತೇವೆ. ಜಬ್ ತಕ್ ಆಪ್ಕಾ ಘರ್ ಮೇ ಜಿಹಾದಿ ಪೈದಾ ಹೋತಾ ಹೈ, ತಬ್ ತಕ್ ಮೇರಾ ಘರ್ ಮೇ ಶಿವಾಜಿ ಪೈದಾ ಹೋತಾ ಹೈ. ನಮ್ಮ ಮನೆಯಲ್ಲಿ ಶಿವಾಜಿ ಪೈದಾ ಹೋತಾ ಹೈ. 30 ಜನರನ್ನ ಯಾರು ಸಾಕೊಂಡಿರೋದು? ಅವನಿಗೆ ಮಾಡಿಫೈ ಮಾಡಿರೋ ಆಟೋ ಅವ್ನ ಕೈ ಕೊಟ್ಟಿದ್ಯಾರು? ಯಾರು ಅಂತ ಅಂದ್ರೆ ಇದೇ ಕಗ್ಲಿಪುರದ ಒಬ್ಬ ಮುಸ್ಲಿಂ ಮುಖಂಡ. 30 ಜನರನ್ನು ತಂದಿಡ್ಕೊಂಡು ರಾತ್ರಿ ಸ್ಕ್ರಾಪ್ ಹಾಯಿಸಿ ಬೆಳಿಗ್ಗೆ ಶೆಡ್ ಮಾಡಿಕೊಟ್ಟು ಇಡ್ಲಿ ವಡೆಯಿಂದ ಊಟ ತಿಂಡಿ ವ್ಯವಸ್ಥೆ ಮಾಡಿಕೊಟ್ಟು ಅವ್ರ ಸಂಖ್ಯೆಯನ್ನು ದಿನೇ ದಿನ ಬೆಳೆಸ್ತಾ ಇನ್ನೊಂದು 2 ವರ್ಷ ಹೋದ್ರೆ ವೋಟರ್ ಐಡಿನೂ ಬರುತ್ತೆ, ಆಧಾರ್ ಕಾರ್ಡು ಅವ್ರಿಗೆ ಬರುತ್ತೆ. ಯಾರು ಮಾಡ್ತಾ ಇರೋದು ಇದನ್ನ ಅಧಿಕೃತವಾಗಿ? ಆ ತನಿಖೆ ಏನಾದ್ರೂ ಮಾಡಿದ್ದೆ ಆದ್ರೆ ಆ ತನಿಖೆ ಏನಾಗುತ್ತೆ ಅಂದ್ರೆ ಮುಂದುವರೆದು ಬಂದು ಇಲ್ಲಿ ಚಾಮರಾಜಪೇಟೆಯ ಶಾಸಕರಿಗೆ ಬರುತ್ತೆ, ಇಲ್ಲಿಯ ಚಾಮರಾಜಪೇಟೆ ಶಾಸಕರ ಬುಡಕ್ ಬರುತ್ತೆ ಅಂತ ಹೇಳಿ ಆತನನ್ನ ತನಿಖೆ ಮಾಡೋದಿಲ್ಲ. ತಡರಾತ್ರಿ ಹೆಗ್ಲ ಮೇಲೆ ಕೈ ಹಾಕೊಂಡು ಗೋಪಾಲಣ್ಣನವ್ರನ್ನ ಕರ್ಕೊಂಡೋಗಿ ಸ್ಟೇಷನ್ಗೆ ಬಿಟ್ರೆ ಬೆಳಿಗ್ಗೆ ತನಕ ತನಿಖೆ ಮಾಡಿ ಯಾವಾಗ ಬುಡಕ್ಕೆ ಶಾಸಕರ ಬುಡಕ್ಕೆ ಬರುತ್ತೆ ಅಂತ ಗೊತ್ತಾಯ್ತು, ಆತನನ್ನ ಕರೆಸ್ಕೊಂಡು ಅನಧಿಕೃತವಾಗಿ ಕಾನೂನು ಬಾಹಿರವಾಗಿ ಯಾವುದೇ ದಾಖಲೆ ಇಲ್ಲದೆ ವೀಸಾ ಪಾಸ್ಪೋರ್ಟ್ ಇಲ್ಲದೆ ಬಂದಿರತಕ್ಕಂಥ ಜಹಾಂಗೀರ್ ಅನ್ನೋ ವ್ಯಕ್ತಿ ಕೈಲಿ ಹಿಂದೂ ಕಾರ್ಯಕರ್ತರ ಮೇಲೆ FIR ಮಾಡಿಸಿದ್ರಲ್ರಿ, ಹೊಡೆದ್ರು ಅಂತ ಹೇಳಿ. ಮುಟ್ಟೂ ಇಲ್ಲ, ನಾವು ಬಾಂಗ್ಲಾ ಪ್ರಜೆಯನ್ನು ಮುಟ್ಟೂ ಇಲ್ಲ. ಅವನೇ ಪ್ರೀತಿಯಿಂದ ಒಪ್ಕೊಂಡಿದ್ದಾನೆ. ಆದರೆ ಆತನ ವಿರುದ್ಧ FIR ಮಾಡದೆ ಆತನನ್ನು ಡಿಟೆನ್ಷನ್ ಸೆಂಟ್ರಿಗೆ ಹಾಕದೆ ಕರ್ನಾಟಕದಲ್ಲಿ ಬೆಂಗಳೂರಿನಲ್ಲಿ ಅಕ್ರಮ ಬಾಂಗ್ಲಾ ನುಸುಳುಕೋರರನ್ನು ಸಾಕ್ತಾ ಇರೋದು ಯಾರು? ಹಾಗಾದರೆ ಇವತ್ತು ನಾವು ಇದನ್ನು ಪ್ರಶ್ನೆ ಮಾಡಲಿಲ್ಲ ಅಂತ ಅಂದರೆ ನಾವು ಯಾರೂ ಉಳಿಯೋದಿಲ್ಲ ಹಿಂದೂಗಳೇ. ನಾವೆಲ್ಲರೂ ಇದನ್ನು ಪ್ರಶ್ನೆ ಮಾಡಲೇಬೇಕು. ಹಳದೆ ತಾಯಿ ಮಗುಗೆ ಹಾಲು ಕೊಡೋದಿಲ್ಲ ಅಂತ ಹೇಳ್ತಾರಲ್ಲ, ಹಿಂದೂಗಳು ಇವತ್ತು ಪ್ರಶ್ನೆ ಮಾಡದೆ ಬೀದಿಗೆ ಬಂದು ನಿಂತ್ಕೊಂಡು ಪ್ರತಿಭಟಿಸಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಯಾಕೆ ಅಂತ ಅಂದರೆ ಕೋಟಿ ಇರ್ತಕ್ಕಂಥ ಹಿಂದೂಗಳು ಬೆಂಗಳೂರಿನಲ್ಲಿ ಬರುವ ಸಂಖ್ಯೆ ಎಷ್ಟು ಪ್ರತಿಭಟಿಸಲಿಕ್ಕೆ ಅಂತ ಅಂದರೆ ಅದು ಬೆರಳೆಣಿಕೆಯ ಸಂಖ್ಯೆ ಮಾತ್ರ. ಇನ್ನೂ ಮನೆಯಲ್ಲಿರುವ ಹಿಂದೂಗಳಿಗೆ ಅರ್ಥ ಆಗಲಿಲ್ಲ ನಮ್ಮ ಪರಿಸ್ಥಿತಿ ಏನು ಅಂತ. ಇನ್ನೂ ಮನೆಯಲ್ಲಿರೋ ಹಿಂದೂಗಳಿಗೆ ಗೊತ್ತಾಗಲಿಲ್ಲ ನಾವು ಯಾವ ಪೊಸಿಷನ್ನಲ್ಲಿದ್ದೀವಿ ಅಂತ. ಇನ್ನೂ ಅವರು ನಂಬ್ಕೊಂಡಿದ್ದಾರೆ ಪೊಲೀಸು, ಕಾನೂನು, ಸರ್ಕಾರ ಹಿಂದೂಗಳ ರಕ್ಷಣೆ ಮಾಡುತ್ತೆ ಅಂತ. ಆ ಸರ್ಕಾರ, ಆ ಕಾನೂನು, ಆ ಪ್ರಜಾಪ್ರಭುತ್ವ ರಕ್ಷಣೆ ಮಾಡೋಂಗಿದ್ದಿದ್ರೆ ಬಾಂಗ್ಲಾದಲ್ಲಿ ನನ್ನ ಸಹೋದರ ಹಿಂದುವನ್ನು ರಕ್ಷಣೆ ಮಾಡಬೇಕಾಗಿತ್ತು. ಮಾಡಲಿಲ್ಲ. ಸಹೋದರನ ರಕ್ಷಣೆಯನ್ನು ಕಾನೂನು, ಸಂವಿಧಾನ ಮಾಡಲಿಲ್ಲ. ಅದು ಇಲ್ಲೂ ಮಾಡ್ತಿಲ್ಲ. ನಿಮಗೆ ಇಲ್ಲಿ ಉದಾಹರಣೆ ಕೊಡ್ತೀನಿ ಅಂತಂದರೆ ಇಲ್ಲಿಂದ ಕೇವಲ 3 ಕಿಲೋಮೀಟ್ರಲ್ಲಿ ಅಕ್ರಮ ಕಸಾಯಿಖಾನೆ ಇದೆ. ಅವರನ್ನು ಫ್ರೀ ಬಿಡ್ತಾರೆ. ಅಲ್ಲಿಗೆ ಹೋಗಿ ನಿಲ್ಲಿಸುವ, ಅದನ್ನು ಬಂದ್ ಮಾಡಿಸುವ ತಾಕತ್ ನಮ್ಮಲ್ಲೂ ಇಲ್ಲ. ನೀವೇನು ಅಂದ್ಕೊಂಡಿದ್ದೀರಿ? ಯಾವುದು ರಕ್ಷಣೆ ಮಾಡುತ್ತೆ ಅಂದ್ಕೊಂಡಿರ್ತೀರಿ, ಅದು ರಕ್ಷಣೆ ಮಾಡ್ತಿಲ್ಲ ಅನ್ನೋದಕ್ಕೆ ಈ ಉದಾಹರಣೆಯನ್ನು ಕೊಡ್ತಾ ಇದ್ದೀನಿ ನಾನು. ಇದನ್ನು ಜೀವಂತ ಉದಾಹರಣೆಯನ್ನು ದಿನನಿತ್ಯ ನೋಡ್ತಾ ಇದ್ದೀವಿ ನಾವು. ಈ ರಾತ್ರಿ 2 ಗಂಟೆಯಲ್ಲಿ ಕರೆಕ್ಟಾಗಿ ಜಯನಗರ DCP ಆಫೀಸ್ ಮುಂದೆ 10 ಗಾಡಿಗಳು ಹೋಗ್ತಾವೆ ಕಸಾಯಿಖಾನೆಗೆ ಬನಶಂಕರಿಗೆ. ಹಿಡಿಯಲ್ಲ, ಹಿಡಿದ್ರೆ ನಮ್ಮ ಮೇಲೆ ಕೇಸ್ ಹಾಕ್ತಾರೆ. ಯಾರನ್ನು ರಕ್ಷಣೆ ಮಾಡ್ತಿದ್ದಾರೆ, ಯಾವುದನ್ನು ಉಳಿಸ್ಕೊಳ್ಳೋ ಪ್ರಯತ್ನ ಮಾಡ್ತಿದ್ದಾರೆ? ಇವತ್ತು ನೀವು ಪ್ರಶ್ನೆ ಮಾಡಲಿಲ್ಲ ಅಂದರೆ, ಇವತ್ತು ನೀವು ಬೀದಿಗಿಳಿಲಿಲ್ಲ ಅಂತ ಅಂದರೆ, ಇವತ್ತು ನಾವೇನಾದರೂ ಅವ್ರನ್ನ ಹೀಗೆ ಬಿಟ್ಕೊಂಡ್ರೆ ಮುಂದಿನ ದಿನಗಳಲ್ಲಿ ನಮ್ಮ ಬಾಂಗ್ಲಾದ ಸಹೋದರನಿಗೆ ಬಂದಿರೋ ಪರಿಸ್ಥಿತಿ ಪುನೀತ್ ಕೆರೆಹಳ್ಳಿಗೂ ಬರುತ್ತೆ. ಇದು 100ಕ್ಕೆ 100 ಸತ್ಯ. ಹಾಗಾಗಿ ನಾವೆಲ್ಲರೂ ಗಟ್ಟಿ ಧ್ವನಿಯಿಂದ ಹೇಳಬೇಕಾಗಿದೆ. ಇವತ್ತು ನಾವೆಲ್ಲರೂ ಗಟ್ಟಿ ಧ್ವನಿಯಿಂದ ಹೇಳಬೇಕಾಗಿದೆ, ಜಬ್ ತಕ್ ಆಪ್ಕಾ ಘರ್ ಮೇ ಜಿಹಾದಿ ಪೈದಾ ಹೋತಾ ಹೈ, ತಬ್ ತಕ್ ಮೇರಾ ಘರ್ ಮೇ ಶಿವಾಜಿ ಪೈದಾ ಹೋತಾ ಹೈ. ನಮ್ಮ ಮನೆಯಲ್ಲಿ ಶಿವಾಜಿ ಪೈದಾ ಹೋತಾ ಹೈ. ಎಲ್ಲಿವರೆಗೂ ನಿಮ್ಮ ಮನೆಯಲ್ಲಿ ದೇಶದ್ರೋಹಿಗಳು,
ಎಲ್ಲಿವರೆಗೂ ನಿಮ್ಮ ಮನೆಯಲ್ಲಿ ದೇಶದ್ರೋಹಿಗಳು ಹುಡ್ತಾರೋ, ಎಲ್ಲಿವರೆಗೂ ನಿಮ್ಮ ಮನೆಯಲ್ಲಿ ಧರ್ಮದ್ರೋಹಿಗಳು ಹುಡ್ತಾರೋ, ಅಲ್ಲಿವರೆಗೂ ನಮ್ಮ ಮನೆಯಲ್ಲಿ ಧರ್ಮ ರಕ್ಷಕರು ಹುಡ್ತಾರೆ. ಇವತ್ತು ಬಾಂಗ್ಲಾ ಮಾತ್ರ ಅಲ್ಲ, ವಿಶ್ವದ ಯಾವುದೇ ಮೂಲೆಯಲ್ಲಿ ಹಿಂದುವಿಗೆ ತೊಂದರೆ ಆದರೂ ಕೂಡ ನಾವು ಅದಕ್ಕೆ ಪ್ರತಿಭಟಿಸಬೇಕಾಗಿದೆ. ಮತ್ತು ಇನ್ನೊಂದು ದುರಾದೃಷ್ಟಕರ, ಭಾರತದಲ್ಲೂ ಕೂಡ ಯಾವುದು ನಮ್ಮ ನೆಲವೋ, ಯಾವುದು ನಮ್ಮ ಪುಣ್ಯಭೂಮಿ ಅಂತ ಕರೆದುಕೊಂಡು, ಯಾವುದನ್ನು ಸನಾತನ ಭೂಮಿ ಅಂದ್ಕೊಂಡು ಇವತ್ತು ಇದೇ ಭಾಗದಲ್ಲಿ ಹಿಂದೂಗಳಿಗೆ ರಕ್ಷಣೆ ಇಲ್ಲ. ನಾವು ಮಾತಾಡಿದ್ರೆ ದ್ವೇಷ ಭಾಷಣವಾಗುತ್ತೆ. ನಾವು ಮಾತಾಡಿದ್ರೆ, ನಾವು ಕಿಲ್ಜಿ ಬಗ್ಗೆ ಹೇಳಿದ್ರೆ ಅದು ದ್ವೇಷ ಭಾಷಣ, ಗೋರಿ ಬಗ್ಗೆ ಹೇಳಿದ್ರೆ ಅದು ದ್ವೇಷ ಭಾಷಣ, ಅಕ್ಬರ್ ಬಗ್ಗೆ ಮಾತಾಡಿದ್ರೆ ದ್ವೇಷ ಭಾಷಣ, ಔರಂಗಜೇಬನ ಬಗ್ಗೆ ಮಾತಾಡಿದ್ರೆ ದ್ವೇಷ ಭಾಷಣ. ಯಾಕೆ ನಮ್ಮ ದೇಶದಲ್ಲಿ ನಮ್ಮ ಮೇಲೆ ನಡೆದ ದೌರ್ಜನ್ಯವನ್ನ, ನಮ್ಮ ದೇವಸ್ಥಾನಗಳ ಮೇಲೆ ಮಾಡಿದ ದೌರ್ಜನ್ಯವನ್ನ, ಆ ಇತಿಹಾಸವನ್ನು ನಾವು ಮುಂದಿನ ಪೀಳಿಗೆಗೆ ಹೇಳೋದು ಬೇಡವಾ? ನಿಮಗೆ ಗೊತ್ತಿರಲಿ, ನಾವು ಹನುಮ ಜಯಂತಿಯನ್ನು ಮಾಡಿದ್ರೆ ದ್ವೇಷದಿಂದ ಮಾಡ್ತಾರೆ ಅಂತಾರೆ, ರಾಮನವಮಿಯನ್ನು ಮಾಡಿದ್ರೆ ದ್ವೇಷದಿಂದ ಮಾಡ್ತಾ ಇದ್ದಾರೆ ಅಂತಾರೆ. ಇವತ್ತು ನಾವು ಯಾವುದೇ ಹಬ್ಬ ಹರಿದಿನಗಳನ್ನು ಮಾಡಿದ್ರೆ ಅಲ್ಲಿಗೆ ಪೊಲೀಸರು ಸಹಸ್ರ ಸಂಖ್ಯೆಯಲ್ಲಿ ಹಾಕ್ಕೊಂಡು ನೀವು ಗಲಾಟೆ ಮಾಡಬಾರ್ದು. ನಾವು ದೈವದ ಮೇಲಿನ ಭಕ್ತಿ ಮತ್ತು ಪ್ರೀತಿಯಿಂದ ಜಯಂತಿಗಳನ್ನು ಮಾಡೋದು, ರಾಮನ ಮೇಲೆ ಭಕ್ತಿಯಿಂದ ನಾವು ರಾಮನವಮಿ ಮಾಡೋದು, ಹನುಮಂತನ ಮೇಲಿನ ಭಕ್ತಿಯಿಂದ ನಾವು ಹನುಮ ಜಯಂತಿ ಮಾಡೋದು. ಆದರೆ ಟಿಪ್ಪುವಿನ ಜಯಂತಿನೇ ಮಾಡದೇ ಇರೋರು ಇತ್ತೀಚೆಗೆ ಟಿಪ್ಪು ಜಯಂತಿ ತಂದ್ರಲ್ಲ, ಯಾರ ಮೇಲಿನ ದ್ವೇಷಕ್ಕೆ ತಂದ್ರಿ? ಯಾವ ಸಾಲುಗಳನ್ನು ನೋಡಿ, ಯಾವ ಮೆರವಣಿಗೆಗಳನ್ನು ನೋಡಿ ನೀವು ಆ ಮೆರವಣಿಗೆಗೆ ಪ್ರತ್ಯುತ್ತರವಾಗಿ ಟಿಪ್ಪು ಜಯಂತಿಯನ್ನು ತಂದ್ರಿ, ರಾಮನವಮಿಗೆ ಪ್ರತ್ಯುತ್ತರವಾಗಿ ಟಿಪ್ಪು ಜಯಂತಿಯನ್ನು ತಂದ್ರಿ, ನಾವು ಹನುಮ ಜಯಂತಿಗೆ ಪ್ರತ್ಯುತ್ತರವಾಗಿ ಟಿಪ್ಪು ಜಯಂತಿಗೆ ಮಾಡಿದ್ರಿ. ಅದು ದ್ವೇಷವೋ ಇಲ್ಲ ನಾವು ನಮ್ಮ ಪೂರ್ವಜರ ಕಾಲದಿಂದ ಮಾಡ್ಕೊಂಡು ಬರ್ತಾ ಇರ್ತಕ್ಕಂಥ ರಾಮನವಮಿ ಹನುಮ ಜಯಂತಿ ದ್ವೇಷನೋ? ಎಲ್ಲಿಗೆ ಬಂತು ನಮ್ಮ ಪರಿಸ್ಥಿತಿ? ಇವತ್ತು ಮೈಸೂರಿನಲ್ಲಿ ಒಂದು ಗಣೇಶೋತ್ಸವಕ್ಕೆ ಹಾಡು ಹಾಕಬೇಕಾದ್ರೆ ಪೊಲೀಸ್ ಇಲಾಖೆಯವರು ಅಧಿಕೃತವಾಗಿ ಬರ್ಕೊಡ್ತಾರೆ. ಏನಂತ ಕರೆದು ಆ ಸಮಿತಿಗೆ ಹೇಳ್ತಾರೆ, ಹಿಂದೂಸ್ತಾನ ಗೊತ್ತೇನೋ ಹಾಡನ್ನು ಪ್ಲೇ ಮಾಡೋಂಗಿಲ್ಲ. ಅಧಿಕೃತವಾಗಿ ಹೇಳ್ತಾರೆ, ಹಿಂದೂಸ್ತಾನ ಗೊತ್ತೇನೋ ಹಾಡನ್ನು ನೀವು ಪ್ಲೇ ಮಾಡೋಂಗಿಲ್ಲ ಅಂತ. ಯಾಕೆ? ಅದು ಇನ್ನೊಂದು ಕಮ್ಯುನಿಟಿಗೆ ನೋವಾಗುತ್ತೆ. ಅಯ್ಯೋ ಭಗವಂತನೇ, ಅಲ್ಲಿ ನಾವು ಸಹೋದರನ ಕೊಂದರೂ ಕೂಡ ಅಲ್ಲಿ ಪೊಲೀಸ್ನವ್ರು ಬಾಯಿ ಬಿಡಲಿಲ್ವೇ? ಜೀವಂತ ದಹನ ಮಾಡಿದ್ರು ಕೂಡ ಅಲ್ಲಿ ಪೊಲೀಸ್ನವ್ರು ಬಾಯಿ ಬಿಡಲಿಲ್ವೇ ಬಾಂಗ್ಲಾದಲ್ಲಿ? ಈಗನ್ಸುತ್ತೆ ಬಾಂಗ್ಲಾ ಪೊಲೀಸ್ನವ್ರನ್ನೆಲ್ಲ ಕರ್ಕೊಬಂದು ಕರ್ನಾಟಕ ಪೊಲೀಸ್ನವ್ರ ಕೈಲಿ ಒಂದು ಸ್ವಲ್ಪ ಟ್ರೈನಿಂಗ್ ಕೊಡಿಸ್ಬೇಕು, ಹೆಂಗೆ ನೋಡ್ಕೋಬೇಕು ಅಂತ, ಅಲ್ಪಸಂಖ್ಯಾತರನ್ನ ಹೆಂಗೆ ನೋಡ್ಕೋಬೇಕು ಅಂತ ಹೇಳಿ ಬಾಂಗ್ಲಾ ಪೊಲೀಸ್ನವ್ರನ್ನ ಕರ್ಕೊಬಂದು ನಮ್ಮ ಕರ್ನಾಟಕ ಪೊಲೀಸ್ನವ್ರ ಕೈಲಿ ಒಂದು ಸಲ ಟ್ರೈನಿಂಗ್ ಕೊಡ್ಸೋರು ಗೊತ್ತಾಯ್ತಿತ್ತು. ಇವ್ರು ಹೇಳ್ಕೊಡ್ತಾರೆ, ಹಿಂಗೆ ನೋಡ್ಕೋಬೇಕಪ್ಪ, ಹಿಂದೂಸ್ತಾನ ಗೊತ್ತೇನೋ ಅಂತ ಎಂಥ ಸಾಂಗು ಯಾವಾಗ ಹಾಕ್ಕೊಂಡು ಆಡ್ತಿದ್ವಿ, ಆದರೆ ಇವತ್ತು ಹಾಕ್ಕೊಂಡು ಆಡೋಂಗಿಲ್ಲ. ಹಿಂದೂ ಅನ್ನೋ ಶಬ್ದ ಬಂದರೆ ದ್ವೇಷ ಅನ್ನುವ ಮಟ್ಟಿಗೆ ನಾವು ಹೋಗಿದ್ದೀವಿ. ಆದರೆ ನಾವೆಲ್ಲರೂ ಕೂಡ ನಮ್ಮ ಮನೆಗೆ ಹೋಗಿ ನಾವು ಪ್ರತಿಯೊಬ್ಬರಿಗೂ ಹೇಳಬೇಕಾಗಿದೆ, ಹಿಂದೂ ಅನ್ನೋದನ್ನು ಬಹಳ ಗರ್ವದಿಂದ ಹೇಳಿ. ಇಲ್ಲ ಅಂತ ಅಂದರೆ ನೀವು ಹಿಂದೂ ಅಂತ ಹೇಳ್ಕೊಳ್ಳೋದಕ್ಕೂ ಕೂಡ ಉಳಿಯೋದಿಲ್ಲ, ಹಾಗೆ ಮಾಡಾಕ್ತಾರೆ. ದಯವಿಟ್ಟು ನಾವೆಲ್ಲ ಇಲ್ಲಿಗೆ ಬಂದಿದ್ದೀವಿ. ನಾನು ಎಲ್ಲರಲ್ಲಿ ಒಟ್ಟಿಗೆ ಮನವಿ ಮಾಡ್ಕೊಳ್ಳೋದಿಷ್ಟೇ, ಬಾಂಗ್ಲಾದಲ್ಲಿ ಮಾತ್ರ ಅಲ್ಲ, ಎಲ್ಲೇ ಹಿಂದೂಗಳಿಗೆ ನೋವಾದರೂ ಕೂಡ ನಾವು ಬೀದಿಗೆ ಬರಬೇಕು. ಸಾಧ್ಯವಾದರೆ ಮುಂದಿನ ಬಾರಿ ನಿಮ್ಮ ಜೊತೆಗೆ ಇಬ್ಬಿಬ್ರನ್ನ ಕರ್ಕೊಂಬರೋ ಸಂಕಲ್ಪವನ್ನು ತೋಡಿ ಎಲ್ಲೇ ಹೋರಾಟ ನಡೆದ್ರು ನಿಮಗೆ ಸಾಧ್ಯ ಇರೋ ಕಡೆ ಎಲ್ಲ ನೀವು ಪ್ರತಿನಿಧಿಯಾಗಿ ಹೋಗಿ. ಇವಾಗ ನಿಮಗೆ ಅನುಕೂಲ ಇದೆ, ಹೋಗಿ ಹೋರಾಟಕ್ಕೆ ನಿಂತ್ಕೊಳ್ಳೋದಕ್ಕೆ ಸದ್ಯ ಫ್ರೀಡಮ್ ಪಾರ್ಕಲ್ಲಿ ಬಂದು ನಿಂತ್ಕೊಂಡ್ರೆ ನಿಮ್ಮ ಮೇಲೆ ಏನು ಕೇಸ್ ಮಾಡೋದಿಲ್ಲ, ಮಾಡಿದ್ರೆ ನನ್ನ ಮೇಲೋ ಇಲ್ಲ ಹಿಂದೂ ಜನ ಜಾಗೃತಿ ಸಮಿತಿಯವ್ರ ಮೇಲೋ ಮಾಡ್ಬೋದು. ಬಂದವ್ರ ಮೇಲಂತೂ ಯಾವುದೇ ಕಾರಣಕ್ಕೂ ಕೇಸ್ ಹಾಕಲ್ಲ. ಹೋರಾಟ ಮಾಡೋದಕ್ಕೆ ಈಗಲೂ ಹಕ್ಕಿದೆ ಅಂತ ಬಿಟ್ಟಿದ್ದಾರೆ, ಭಾಷಣ ಮಾಡೋದಕ್ಕೆಂತೂ ಹಕ್ಕಿಲ್ಲ, ದ್ವೇಷ ಭಾಷಣ ಅಂತ ಮಾಡಾಯಿತು. ಕನಿಷ್ಠ ಬಂದು ನಿಂತ್ಕೊಳ್ಳೋದಕ್ಕಾದರೂ ಬಿಟ್ಟಿದ್ದಾರೆ. ಈಗ ಬಂದು ನಿಂತ್ಕೊಳ್ಳೋಕೆ ಬಿಟ್ಟಿದ್ದಾರಲ್ಲ, ಈಗಲಾರು ಬಂದು ನಿಂತ್ಕೊಳ್ಳಿ. ಇಲ್ಲ ಅಂತ ಅಂದರೆ ಇನ್ನೊಂದು 5 ವರ್ಷ ಹೋದರೆ ನೀವು ಬರೋಂಗೂ ಇಲ್ಲ ಬೀದಿಗೆ ಕೇಸರಿ ಹಾಕ್ಕೊಂಡು ಅಂತ ಕಾಲ ಬಂದರೆ ಅದೇನು ಅತಿಶಯೋಕ್ತಿ ಮಾತಲ್ಲ. ಇದು 100ಕ್ಕೆ 100 ಆಗಬಾರ್ದು ಅನ್ನೋದಾದರೆ ನಾವೆಲ್ಲರೂ ಕೂಡ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಒಗ್ಗಟ್ಟಾಗಬೇಕಾಗಿದೆ, ನಮ್ಮ ಶಕ್ತಿಯನ್ನು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಮಾಡ್ಕೊಬೇಕಾಗಿದೆ. ನಾನು ಈ ಮೂಲಕ ಹೇಳ್ತಾ ಇದ್ದೀನಿ, ಅಕ್ರಮವಾಗಿ ಯಾವ ಕಾನೂನು ಬಾಹಿರವಾಗಿ ಬಾಂಗ್ಲಾ ಮುಸಲ್ಮಾನರು ಈ ದೇಶದ ಒಳಗಡೆ ಬಂದು ಸೇರಿದ್ದಾರೋ, ಬೆಂಗಳೂರಿನೊಳಗಡೆ ಎಲ್ಲೆಲ್ಲಿ ಇದ್ದಾರೋ ಅವರನ್ನು ನೀವು ಹೊರಗೆ ಹಾಕಿದ್ರೆ ಒಳ್ಳೆಯದು. ಇಲ್ಲಾಂದರೆ ನಾವು ದೇಶಭಕ್ತರು ಹೊರಗೆ ಹಾಕಬೇಕಾಗುತ್ತೆ. 100ಕ್ಕೆ 100% ಕಾನೂನಿನ ಚೌಕಟ್ಟಿನಲ್ಲಿ ಹೊರಗಡೆ ಆಗ್ತವೆ, ನಿಮ್ಮ ಸ್ಟೇಷನ್ ಮುಂದೆ ತಂದು ಹೊರಗಡೆ ಆಗ್ತವೆ. ಹಾಗಾಗಿ ದಯವಿಟ್ಟು ಪ್ರತಿಯೊಬ್ಬರು ಕೂಡ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಮುಂದಿನ ಎಲ್ಲ ಹೋರಾಟಗಳಿಗೆ ನಮ್ಮ ಜೊತೆಗೆ ಒಬ್ಬೊಬ್ಬರನ್ನ ಕರ್ಕೊಬಂದು ಸೇರೋಣ ಅಂತ ಹೇಳ್ತಾ ನನ್ನ 2 ಮಾತುಗಳಿಗೆ ವಿರಾಮ ಕೊಡ್ತೇನೆ. ಒಂದು ಜೋರಾದ ಘೋಷಣೆಯನ್ನು ಕೂಗೋದ್ರ ಮೂಲಕ ನಾವು ಈ ಹೋರಾಟ ಮಾತಿಗೆ ನನ್ನ ವಿರಾಮವನ್ನು ಕೊಡ್ತೇನೆ. ನಾವೆಲ್ಲ ಒಂದು. ಜೈ
ಶ್ರೀರಾಮ್ ಜೈ ಜೈ ಶ್ರೀರಾಮ್ ಜೈ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಜೈ ಶ್ರೀರಾಮ್. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.